ಅಕ್ಕಯ್ಯ ಆಯ್ತನ್ರಿ ಒಕ್ಲಾಟ ಇಲ್ಲ. ನಮ್ಮನಿದೆಲ್ಲ ಮೊನ್ನೆ ಆಯಿತು. ನಿಮ್ಮನಿಗೆ ಅಂತ ಭತ್ತ ಎಲ್ಲ ಕೆಂಪುಗಾಗದೆ ಇನ್ನು ಒಕ್ಲಾಟ ಆಗ್ಲನ್ರಿ. ಥೋ ಮಗೆ ಅಜ್ಜಿ ಅಂತ ಕೇಳ್ತೀಯ ನೀನು? ನಾನು ಈ ಮಸೀನಲ್ಲಿ ಹೊಡ್ಸೋಣ ಎಲ್ಲರೂ ಮನೆ ರೀತಿ ಅಂತ ಹೇಳಿದ್ರೆ ನಮ್ಮನೆಯವ್ರು ಕೇಳಬೇಕಲ್ಲ. ಅವ್ರದ್ದೊಂದು ಹಳೇ ಕಾಲದ ಪದ್ಧತಿನೇ. ಒಂಚೂರು ಎಲ್ಲ ರೀತಿ ಅಪ್ಡೇಟ್ ಆಗೋಣ ಅಂತ ಅನ್ನೋದೇ ಇಲ್ಲಪ್ಪ. ಎಲ್ಲ ಕುಯಿಲ್ ರೀತಿ ಕುಯಿಸ್ಬೇಕತ್ತೆ. ಹೌದೌದು, ಈ ರಾಮಾಯಣನ ಕೇಳೋಕ್ಕಾಗಲ್ಲ ಬಿಡಿ, ಅವ್ರು ಹೇಳ್ದಂಗೆ ಆಗಬೇಕು. ಅಲ್ಲ, ಈ ಕುಯ್ಸು ಕೆಲಸನ ಸಿಗ್ತದ್ರಿ. ಎಲ್ಲ ಮಸೀನು ಅಂತ ಹೇಳಿ ಸೋಮಾರಿಗಳಾಗಾರಲ್ಲನ್ರಿ. ಮತ್ತೆ ಅಂತ ಹೇಳೋ, ಎಲ್ಲಿದೆ ಕೊಯ್ಸಕ್ ಜನ? ಎಲ್ಲ ಮಸೀನು. ಈಗ ಯಾರು ಬರ್ತೀವಿ ಕೆಲಸಕ್ಕೆ ಅಂತ ಹೇಳಿದ್ರೆ ಬರ್ತಾರ? ನಾವು ಅವ್ರ ಮನೆಗೆ ಹೋಗಿ ಜೋತ್ ಕುತ್ಕೊಂಡ್ರು ಬೆಳಗ್ಗೆಯಿಂದ ರಾತ್ರಿ ತನಕ ಇಲ್ಲ 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 ಅಂತಾನೆ ಹೇಳೋದು. ಎಲ್ಲಿದೆ ಕೆಲಸಕ್ಕೆ ಜನ? ನಮ್ಗಾದ್ರೂ ಆಗ್ತದ? ಮೈ ಕೈ ಎಲ್ಲ ನೋವು, ಕೂತ್ರೆ ಏಳಂಗಿಲ್ಲ, ಎದ್ರೆ ಕೂರಂಗಿಲ್ಲ. ಎಂತ ಮಾಡೋದೇನು? ಅಲ್ಲ, ಅದು ಸರಿನಾ ಬಿಡಿ, ನಿಮ್ಗೆಲ್ಲ ಆತದ್ರಿ. ನಿಮ್ಗೆ ವಯಸ್ಸಾಗ್ಲಾ? ಈಗ ರೆಸ್ಟ್ ಮಾಡಿ. ಅಲ್ಲ, ಸೊಸಿ ಬರ್ಲಾ? ಅವ್ರಿಗೆಂತ ರಜೆ ಗಿಜಿ ಎಲ್ಲ ಇಲ್ವಂತ? ಅದು ಬಂದದೆ ಕಣೆ, ಒಳಗಡೆ ಮಾಡ್ತಿರ್ಬೇಕು. ರಜೆ ಆಯ್ತಾ? ಆಫೀಸ್ ಅಂತೂ ಶುರು ಆಗ್ತದಂತೆ. ಅದಕ್ಕೆ ನಾಳೆ 30ನೇ ತಾರೀಕು ಹೋಗಳು. 31ಕ್ಕೆ ಹೋಗೋದು. ಮತ್ತೆಂತೂ ಆಫೀಸ್ ಅಂತೆ. ವಾ, ಹೌದನ್ರಿ? ಹೌದಾ? ಎಂತ ಮಾಡ್ತದೆ ಸೊಸೆ? ಕರೀರಿ ನೋಡೋಣ, ಒಂಚೂರು ಮಕ್ಕ ನೋಡೋಣ. ಗೌರಿ, ಗೌರಿ ಬಾರೆ ಇಲ್ಲಿ, ಆಂಟಿ ಕರಿತೀರ ನೋಡು. ಅತ್ತೆ ಕಾಪಿ ಮಾಡ್ತಿದ್ದೆ ಕಣ್ರಿ. ಮತ್ತೆ ಆಂಟಿ ಬಂದಾರಲ್ಲ, ಅದಕ್ಕೆ ಒಳಗಡೆನೇ ಇದ್ದೆ. ಮಾತಾಡ್ಸೋಕ್ಕಾಗಲ್ಲ ಆಂಟಿ, ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಮಗೆ, ಬೇಜಾರಿಂತಕ್ಕೆ? ಭಾಳ ಚಂದ ಕಾಪಿ ಮಾಡಿಯ ನೋಡು, ಖುಷಿ ಆಗ್ತದೆ. ಅಲ್ರಿ ಅಕ್ಕಯ್ಯ, ನೀವೊಂದು ಭಾಳ ಅದೃಷ್ಟವಂತರು ಕಣ್ರಿ. ಎಷ್ಟು ಚಂದ ಐತೆ ಸೊಸೆ ನೋಡೋಕ್ಕೆ. ಭಾಳ ಸಂಸ್ಕೃತಿ. ನಾನು ಭಾಳ ಆಸಿ ನನ್ನ ಸೊಸೆನ್ ಮಾಡಿದ್ದು. ಸಂಸ್ಕೃತಿ ಅಂದ್ರೆ ಸಂಸ್ಕೃತಿ ನಾನೇ ಹೇಳ್ಕೊಟ್ಟಿದ್ದು. ಚಂದ ಹಣೆಗಿಟ್ಟು ಜಡೆ ಹಾಕಿ ಸೀರೆ ಉಟ್ಕೊಂಡು ಸರ ಹಾಕೊಂಡೇ ಇರಬೇಕು ಅಂತ ಹೇಳಿ. ಅದ್ ನೋಡಿ ರಾಮಯ್ಯನ ತಮ್ಮನ ಹೆಂಡತಿ ಎಂತದು, ಯಾವಾಗ ನೋಡಿದ್ರು ಚೂಡಿದಾರ ಅಂತ, ಜುಟ್ಟಂತೆ, ಕೂದಲು ಬಿಟ್ಕೊಂಡಂತೆ, ಫೋಟೋ ತೆಗಿಯೋದಂತೆ. ನನ್ನ ಸೊಸೆ ಅಂದ್ರೆ ಸೊಸೆ ಮಾತ್ರ ಭಾಳ ಚಂದ. ನಂಗಂತೂ ಭಾಳ ಖುಷಿ. ಎಲ್ಲ ಕೆಲಸ ಮಾಡ್ತದೆ ಬಂದಾಗೆಲ್ಲ. ಪಾಪ ಎಲ್ಲ ಕೆಲಸ ಎಲ್ಲ ಚುಚ್ಚು ಇವಾಗ ಕಲಿತಿರೋದು. ಆದ್ರೂ ಎಂತ ಮಾಡ್ತದೆ ತಕ್ಕ ಮಟ್ಟಿಗೆ. ಆದ್ರೆ ಇರೋದು ಮಾತ್ರ ಬಟ್ಟೆ ಎಲ್ಲ ಭಾಳ ಚಂದ. ಸಂಸ್ಕೃತಿ ಅಂದ್ರೆ ನನ್ನ ಸೊಸೆನೆ. ಅಯ್ಯೋ, ನಮ್ಮ ಅತ್ತೆ ಸುಮ್ಮನೆ ಹೊಗಳ್ತಾರೆ, ಹಂಗಿಂತ ಇಲ್ಲ. ನಾವು ನಮ್ಮ ಸಂಸ್ಕೃತಿ ಬಿಡ್ಬಾರ್ದಲ್ವಾ? ಚಂದ ಸೀರೆ ಉಟ್ಕೊಳೋದು, ಜಡೆ ಹಾಕೊಳ್ಳೋದು, ಆಮೇಲೆ ಹಣಿಗೆ ಇಟ್ಕೊಂಡು ನಂಗೆ ಭಾಳ ಖುಷಿ. ಅದಕ್ಕೆ ಮನೆಗೆ ಬಂದಾಗಾದ್ರೂ ಚಂದ ರೆಡಿ ಆಗೋಣ ಅಂತ ಹೇಳಿ. ಅಲ್ಲೇ ಈ ಬೆಂಗಳೂರು ಪ್ಯಾಟಲ್ಲೂ ಹಿಂಗೆನಾ? ಚಂದ ಮಾಡಿ ಇದೇ ರೀತಿ ಜಡೆ ಹಾಕೊಂಡು ಸೀರೆ ಎಲ್ಲ ಹಾಕೊಂಡಿರೋದಾ? ಹೌದಂಟಿ, ಹೌದು. ನಾನು ಎಲ್ಲಿ ಹೋದ್ರೂ ಸೀರೆ ಹಾಕೋದು, ಆಮೇಲೆ ಸರ ಹಾಕೋದು, ಬಳೆ ಇಡೋದು, ಜಡೆ ಹಾಕೋದೆಲ್ಲ ಬಿಡೋದೇ ಇಲ್ಲ. ಜಾಗ ಚೇಂಜ್ ಆದ್ರೆ ಏನಂತೆ, ನಾವಿರೋ ರೀತಿ ಹೀಗೆ ಇರ್ಬೇಕಲ್ವನ್ರಿ ಆಂಟಿ? ಭಾಳ ಒಳ್ಳೆ ಸೊಸೆ ಕಣ್ರಿ, ಭಾಳ ಒಳ್ಳೆ ಹುಡುಗಿ ಮಾತ್ರ. ನನ್ನ ಮಗಂಗೂ ಇದೇ ರೀತಿದೆ ಹುಡುಗಿ ತರಬೇಕು. ಭಾಳ ಒಳ್ಳೆ ಹುಡುಗಿ ಕಣ್ರಿ. ಸರಿ ಸರಿ ಅಕ್ಕಯ್ಯ, ನಿಮ್ಮ ಹತ್ರ ಮಾತಾಡ್ತಾ ಟೈಮ್ ಆಗಿದೆ ಗೊತ್ತಾಗ್ಲ. ನಾ ಹೋಗ್ತೀನಿ. ಹಲೋ, ಎಂತ ಗೊತ್ತಾನೆ, ನಮ್ದು ಅಣ್ಣನ ಮಗನ ಮದುವೆ. ನಾನು ಅದಕ್ಕೆ ಬೆಂಗಳೂರಿಗೆ ಹೋಗೋಣ ಅಂತಿದ್ದೀನಿ. ಬರ್ತೀಯನೇ? ಇಲ್ಲ ಇಲ್ಲ, ನಾನು ಹೋಗಿ ಅಲ್ಲಿ ನನ್ನ ಸಸಿ ಮನೇಲಿ ಇದ್ದು ಅಲ್ಲಿಂದ ಮದ್ವೆಗೆ ಹೋಗೋಣ ಅಂತ. ಅಲ್ಲ ಹೇಳ, ಅವಳಿಗೆ ಇರ್ತಾಳೆ ನಾಳೆ ಅಂತ, ಹೊಸ ವರ್ಷ ಅಲ್ಲ. ನೀ ಎಂತ ಮಾಡ್ತಾಳೆ ಅವಳು? ಪಾರ್ಟಿ ಗಿಟಿ ಎಲ್ಲ ಮಾಡೋದಲ್ಲ ಈಗಿನ ಹುಡುಗಿರ ರೀತಿ. ಭಾಳ ಸಂಪ್ರದಾಯದ ಹಿಂಗ್ಸು ನನ್ನ ಮಗಳು, ಸಸಿ ಮಗಳು ಎಲ್ಲ ಒಂದೇ. ಅದಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಈ ಸ್ವೀಟ್ ಎಲ್ಲ ಮಾಡ್ಕೊಂಡು ಅದಕ್ಕೆ ಭಾಳ ಇಷ್ಟ ಆಗ್ತದಂತ ತಗೋ ಹೋಗ್ಬೇಕಂತ ಅನ್ಕೊಂಡಿನಿ. ಅದು ಹೆಂಗೂ ಎಲ್ಲೂ ಹೋಗಲ್ಲ, ದೇವಸ್ಥಾನಕ್ಕಾದ್ರೂ ಹೋಗ್ಲಿ, ಇಲ್ಲಿಂದ ಹೋಗಿ ಇವೆಲ್ಲ ತಗೊಂಡು ಹೋಗೋಣ ಅಂತ. ನಿಂಗೆಂತಾರು ಬೇಕಾ ಬೆಂಗಳೂರಿಂದ? ಅದಕ್ಕೆ ನಿಂಗೆ ಫೋನ್ ಹಚ್ತೆ. ನಾನು ಸಸಿ ಜೊತೆ ತಗೊಂಡು ಹೋಗ್ಬಿಟ್ಟು ಎಲ್ಲ ಮಾಡ್ಕೊ, ಎಂತಾರು ಶಾಪಿಂಗ್ ಗೀಪಿಂಗ್ ಎಲ್ಲ ಮಾಡ್ಕೊ ಬರ್ತೀನಿ ಅತ್ತ. ಹೋಗ್ತೀನಿ, ರೆಡಿ ಆಗಿನಿ. ಅಲ್ಲ, ಈ ಗೌರಿ ಅಂತ ಬಾಗಿಲು ತೆಗೆದಿಟ್ಕೊ ಎಲ್ಲೋ ಹೋಗದೆ? ಅಲ್ಲೇ ಇರ್ಬೇಕೇನು ಒಳಗೆ? ಪಾಪ ಎಂತ ಕೆಲಸ ಮಾಡ್ತಾ ಇರಬೇಕು. ಆದ್ರೂ ಹೇಳ್ಬೇಕಂತ ಮಾಡೀನಿ, ಬೆಂಗಳೂರು ಪ್ಯಾಟಲ್ಲಿ ಬಾಗಿಲು ಗೀಟ್ಲೆಲ್ಲ ತೆಗೆದಿಟ್ಕೊ ಇರಬಾರ್ದು. ಗೌರಿ, ಓ ಗೌರಿ, ಎಲ್ಲಿದೆಯಾ? ಎಲ್ಲಿ ಹೋಯ್ತಾ? ರೂಮಲ್ಲಿ ಹೋಗಿ ನೋಡೋಣ.
ನೋಡಿದ್ರೆ ಅತ್ತಿ ಗಿತ್ತಿ ಎಲ್ಲ ಕಾಣಿಸ್ತಾರೆ. ಅತ್ತಿಗೂ ಬೇಕೇನು ಕಣ್ಮುಂದೆಲ್ಲ ಬರ್ತಾರೆ. ಸಾರಾಯಿ ಸೀಸೆಯಲ್ಲೇ ಊರಲ್ಲೆಲ್ಲ ಒಳ್ಳೆ ಸಂಪ್ರದಾಯ ಹುಡುಕಿ ನಾನು ಸೊಸೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಇಲ್ಲಿ ಕುಡಿತ ಕುತ್ಕೊಂಡಿದ್ಯಾ? ತುದು ಶಾಂತ ಪಾಪ ದೇವ್ರೆ ನನ್ ಕಾಪಾಡಪ್ಪ. ಎಂತ ಸೊಸೆ ತಂದಿದ್ಯಾ? ಎಲ್ಲ ಕಡೆ ನಾ ಗುಣಗಾನ ಮಾಡ್ಕೊಂಡು ಬಂದ್ರೆ ನೀನಿಲ್ಲೇ ಸಾರಾಯಿ ಸೀಸೆಯಲ್ಲಂತೆ ಸೀಸೆಯಲ್ಲಿ 2 ಬಾಟ್ಲಿ ಇಡ್ಲ ಹೊರಟಾಕ್ತೀನಿ. ಗಲೀಜು ಮೊದಲು ಇವಳನ್ನ ತೆಗೆದು ಮನೇನ ಹೊರಗಾಕ್ಬೇಕು. ಈ ರಾಮ ಸತ್ಯ ಆ ಹೆಂಗಸ್ನ ಕರ್ಕೊ ಬರಲ್ಲ ನಮ್ಮ ಪಕ್ಕದ ಮನೆದು. ಇಲ್ಲ ಅಂತ ಹೇಳಿದ್ರೆ ಇಡೀ ಊರಿಗೆ ಪ್ರಚಾರ ಮಾಡ್ತಿತ್ತು. ಯಪ್ಪ